ನೀವೇನಾದರೂ ಜೂಜಾಡ್ತಾ ಇದ್ದರೆ ಅಥವಾ ಇಸ್ಪೀಟ್ ಆಡ್ತಾ ಇದ್ದರೆ, ರೇಸ್ ಆಡ್ತಾ ಇದ್ದರೆ, ಇದರಿಂದ ನಿಮ್ಮ ಹಣನ ಕಳ್ಕೊಳ್ತಾ ಇದ್ದರೆ ನೀವು ಚಿಂತಿಸ್ತಾ ಇರ್ತೀರ. ಎಷ್ಟೇ ಪ್ರಯತ್ನ ಪಟ್ಟರೂ ₹1 ನಾನು ಗೆಲ್ಲಕ್ಕಾಗ್ತಾ ಇಲ್ಲ. ದುಡ್ದ ದುಡ್ಡೆಲ್ಲ ಬರೀ ರೇಸ್ ಆಡಿನೇ ಸೋಲ್ತಾ ಇದ್ದೀನಿ. ಮನೆ ಕಡೆನೂ ಜಗಳ, ನನಗೂ ವೈಯಕ್ತಿಕವಾಗಿ ಸಮಸ್ಯೆಗಳು. ದುಡ್ಡಂತೂ ಕೈಯಲ್ಲಿ ₹1 ನಿಲ್ತಾ ಇಲ್ಲ. ನಾನು ವ್ಯಾಪಾರ ಮಾಡೋಕ್ಕೋದ್ರೂ ವ್ಯಾಪಾರದಲ್ಲಿ ತೀರಾ ನಷ್ಟ ಆಗ್ತಾ ಇದೆ. ಬಂಡವಾಳ ಹಾಕಿದ್ದೆಲ್ಲ ಕರ್ಗೋಗ್ತಾ ಇದೆ ಹೊರತು ಬರಬೇಕಿರೋ ದುಡ್ಡು ಕೂಡ ಬಂದು ಕೈ ಸೇರ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಈ ಒಂದೇ ಒಂದು ಪರಿಹಾರ ಮಾಡಿಕೊಳ್ಳಿ. ದುಡ್ಡು ಸ್ಥಿರವಾಗಿ ಕೈಯಲ್ಲಿ ನಿಲ್ಲುತ್ತದೆ. ಧನಲಕ್ಷ್ಮಿ ಮನೆಗೆ, ನಿಮ್ಮ ಜೇಬಿಗೆ, ನಿಮ್ಮ ಪರ್ಸಿಗೆ ಧಾವಿಸಿ ಬಂದು ಸೇರುತ್ತಾಳೆ. ಯಾವುದೇ ಇಸ್ಪೀಟು, ರೇಸು, ಜೂಜು ಅಂತ ಆಡ್ತಿದ್ರು ಕೂಡ ಅದು ನಿಮ್ಮ ಮಾನಸಿಕವಾಗಿ ಬೇರೆ ದಾರಿಗೆ ತಿರುಗಿಸ್ಬೋದು. ತುಂಬಾ ತಪ್ಪಾಗಬಹುದು. ಆದರೆ ಇದೊಂದು ತಂತ್ರ ಮಾಡಿ ಕಳೆದುಕೊಂಡಿದ್ದನ್ನೆಲ್ಲ ಪಡೆದುಕೊಂಡು ಈ ಆಟ ಆಡೋದನ್ನು ಬಿಟ್ಟು ಬಿಡಿ. ಯಾಕೆಂದರೆ ಇದರಲ್ಲಿ ಒಂದು ಸಾರಿ ಅಂತಹ ಅದ್ಭುತ ಶಕ್ತಿ ಮಾತ್ರ ಸಿಗುತ್ತೆ. ಪದೇ ಪದೇ ಸಿಗಬೇಕು ಅಂದರೆ ಸ್ವಲ್ಪ ಕಷ್ಟವೇ ಆಗಬಹುದು. ಯಾವ ವಸ್ತುವನ್ನು ಇಟ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ನಿಮ್ಮ ಬದುಕಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಪರಿಹಾರಕ್ಕಾಗಿ ವಂಶ ಪಾರಂಪರಿಕವಾಗಿ ಅಚಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನುಭವ ಪರಿಣಿತಿಯನ್ನು ಪಡೆದಿರತಕ್ಕಂತಹ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರೇ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಬೇಗನೆ ಹೇಳುತ್ತಾರೆ. ಗುರುಗಳು ತಿಳಿಸಿರುವ ಹಾಗೆ ಈಗಾಗಲೇ ನಿಮಗೆ ಇಷ್ಟೊಂದು ದುಡ್ಡು ಕಳೆದುಕೊಂಡಿದ್ದರೆ ಒಂದು ಧನಾಕರ್ಷಣ ಲಕ್ಷ್ಮಿ ಯಂತ್ರ, ಈ ಧನಾಕರ್ಷಣ ಲಕ್ಷ್ಮಿ ಯಂತ್ರವನ್ನು ಈಗಾಗಲೇ ಪೂಜೆ ಮಾಡಿದ್ದಾರೆ. ಈ ಪೂಜಿಸಿದ ಯಂತ್ರವನ್ನು ನಿಮ್ಮ ಮಹಾಲಕ್ಷ್ಮಿಯ ಕೋಣೆ ಒಳಗಡೆ ಇಟ್ಟು ಪ್ರತಿದಿನ ಅದಕ್ಕೆ ಪೂಜೆ ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿ. ಅಂಗೈಗಳ ಗಾತ್ರ ಇರುತ್ತೆ, ಚಿಕ್ಕದಾಗಿರುತ್ತೆ. ಅದನ್ನು ಮಡಚಿ ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಂಡು ನೀವು ಯಾವುದೇ ಕೆಲಸ ಮಾಡಿ, ವ್ಯಾಪಾರ, ಉದ್ಯೋಗ, ವ್ಯವಹಾರದಲ್ಲಿ ತೊಡಗಿಸಿಕೊಂಡರೆ ಸಾಕು. ಇದು ಅದ್ಭುತ ಫಲಕಾರಿಯಾದಂತಹ ಯಶಸ್ಸನ್ನು ನೀಡುತ್ತೆ. ಇನ್ನು ಇಸ್ಪೀಟು, ರೇಸು, ಕುಡ್ತಾ, ಜೂಜು ಆಡ್ತಿರುವವರು ಕೂಡ ಇದರಿಂದಲೂ ತುಂಬ ಧನಾಕರ್ಷಣೆ ಆಗುತ್ತೆ. ಜೂಜಾಡುವುದು ತುಂಬಾ ತಪ್ಪು. ಇದನ್ನು ಮತ್ತೆಂದಿಗೂ ಆಡಬೇಡಿ. ಒಂದು ಬಾರಿ ದುಡ್ಡು ಗೆದ್ದು ಮತ್ತೆ ಇದರತ್ತ ತಲೆ ಹಾಕಿಯೂ ಮಲಗಬೇಡಿ. ಈ ದುಡ್ಡು ಗೆಲ್ಲುವುದಕ್ಕಾಗಿ, ಕಳೆದುಕೊಂಡಿದ್ದನ್ನೆಲ್ಲ ಪಡೆದುಕೊಳ್ಳುವುದಕ್ಕಾಗಿ, ವ್ಯಾಪಾರದ ಬಂಡವಾಳ ಹಾಕಿದ್ದೆಲ್ಲ ಮತ್ತೆ ಕೈಗೂಡಕ್ಕಾಗಿ ಈ ಒಂದೇ ಒಂದು ಧನಲಕ್ಷ್ಮಿ ಆಕರ್ಷಣ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡಿ ಗುರುಗಳು ತಿಳಿಸಿಕೊಟ್ಟಿರುವ ಹಾಗೆ ನಿಮ್ಮ ಪರ್ಸಿನಲ್ಲಿಟ್ಟುಕೊಂಡು ಕೆಲಸವನ್ನು ಮುಂದುವರಿಸಿ. ತುಂಬ ಒಳ್ಳೆಯದಾಗುತ್ತೆ. ಅದಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ. ಅವರು ನಿಮಗೆ ಇವತ್ತು ಅಥವಾ ನಾಳೆಯೊಳಗೆ ಕಳುಹಿಸಿಕೊಡುತ್ತಾರೆ.